ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು, ಬಂದ್ರೆ ತೂಫಾನು. ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇರೋದು ಉಜ್ಜಯಿನಿ ಮಹಾಕಾಳೇಶ್ವರ ಸನ್ನಿಧಾನದ ಅನುಗ್ರಹವನ್ನು ಪಡ್ಕೊಂಡು ಜ್ಯೋತಿರ್ಲಿಂಗ ಹೋಗಿ ದರ್ಶನ ಮಾಡ್ಕೊಂಡು, ಈಗ ನಾವು ನೈಟ್ ಬಿಟ್ಟಿದ್ದಲ್ಲಿ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದ ನೈಟ್ ಬಿದ್ದಿದ್ದು. ಆ ನೈಟು ಬಿಟ್ಟು ನಾವು ಬೆಳಗಿನ ಜಾವ ತನಕ ಗಾಡಿ ಹೊಡೆದು ಬೆಳಗ್ಗೆ ತಿಂಡಿ ತಿಂದು ಮತ್ತೆ ಇವಾಗ ಮಧ್ಯಾಹ್ನ ನಾವು ಹೋಗ ಸಾಯಂಕಾಲ 7 ಗಂಟೆ ಆಗುತ್ತೆ. ಅಷ್ಟು ಇನ್ನು ಜಾಸ್ತಿ ಕಿಲೋಮೀಟರ್ ಐತೆ. ಈಗ ಮಧ್ಯದಲ್ಲಿ ಸ್ವಲ್ಪ ಗಾಡಿ ಪಂಚರ್ ಆಗೈತೆ. ನೋಡಿ ಅಲ್ಲಿ ಪಂಚರ್ ಆಗ್ತಾ ಇದ್ದಾರೆ ಗಾಡಿ. ಈಗಿನ ಜಸ್ಟ್ ಪಂಚರ್ ಆಗಿರೋದು, ಏನು ಮಾಡೋಕ್ಕಾಗಲ್ಲ. ಈಗ ಪಂಚರ್ ಹಾಕೊಂಡು ಸಾಯಂಕಾಲ 8 ಗಂಟೆ 9 ಗಂಟೆಗೆ ಹೋಗ್ತೀವಿ. ಅಯೋಧ್ಯೆಯಲ್ಲಿ ಶ್ರೀರಾಮ ನೋಡ್ಕೊಂಡು ಎಲ್ಲೋ ಕಡೆ ಐತೆ ಮಳೆ ಹೋಗ್ಕೊಂಡ್ರದೆ ಬಿಡ್ರಿ. ಅದು ಇಲ್ಲಿ ಟೂಬಾ ಇಲ್ಲೇನೇ ಬಿಚ್ಚು ನಡ್ರಿ. ಇನ್ನೇನು ಇಲ್ಲೇ ಎತ್ತವನೇ ಅಲ್ವಾ, ದೂರ ಏನಿಲ್ಲ. ಈ ಬಿಸ್ಲಾಗ ನಮಗೂ ಪಂಚರ್. ಸೆಕೆ ಸಿಕ್ಕಾಬಟ್ಟೆ ಸೆಕೆ ಕೈಸಿ. ಈ ಕಡೆ ಒಂದೇ ಒಂದ್ ಚೂರು ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ. ಸಿಕ್ಕಾಬಟ್ಟೆ ಸೆಕೆ. ಮಳೆ ಅಂತ ಅಂತೀವಿ, ಸಿಕ್ಕಾಬಟ್ಟೆ ಸೆಕೆ. ಓಕೆ ಹಾಯ್ ಗಾಯ್ಸ್, ಯುಪಿನಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಗ್ಲಾಸ್ಗೆ ಸ್ಟಿಕ್ಕರ್ ಯಾವ ತರ ಹಾಕ್ತಾರೆ ಅಂತ. ಬಹಳ ಚೆನ್ನಾಗಿದೆ. ದುಡ್ಡು ಒಂದಕ್ಕೆ ಬೆಲೆ ಕೊಡೋದಲ್ಲ ನೋಡಿ, ಅದೆಷ್ಟು ಚೆನ್ನಾಗಿ ಕಾಣುತ್ತೆ. ಪಿಕ್ಚರ್ ಎಷ್ಟು ಕ್ಲಾರಿಟಿ ಇದೆ ಅಂದ್ರೆ ಆ ಸೈಡ್ ಬಂದು ನೋಡಿ. ದಯವಿಟ್ಟು ಎಲ್ಲರೂ ಹಾಕ್ಸಿ. ರಾತ್ರಿ ಹೊತ್ತು ಬೆಳಕು ಅವಾಯ್ಡ್ ಆಗುತ್ತೆ. ವಾಲಿತವ್ರ भैया 1 एकड़ खेत कितना पड़ता है? इधर 1 एकड़ खेत कितना पड़ता है? 1 एकड़. ಗೈಸ್, ನನ್ನ ಅಭಿಪ್ರಾಯ ಏನು ಅಂದ್ರೆ, ಗಾಡಿ ಪಂಚರ್ ಆಗೈತಲ್ಲ ಒಪ್ಕೊಳ್ಳೋಣ. ಗಾಡಿ ಪಂಚರ್ ಅಂಗಡಿ ಪಂಚರ್ ಆಯ್ತು ನೋಡಿ. ಆ ಕಡೆಗೆ ಒಂದು ಪಂಚರ್ ಅಂಗಡಿ ಐತೆ, ಅಲ್ಲೊಂದು ಪಂಚರ್ ಅಂಗಡಿ ಐತೆ, ಇಲ್ಲಿ ಈ ಕಡೆ ಒಂದು ಪಂಚರ್ ಅಂಗಡಿ ಐತೆ. ಇಲ್ಲಿ ಬರೋ ಲಾರಿಗಳು ಆಲ್ಮೋಸ್ಟ್ ಎಲ್ಲ ಈ ತರ ಆಗ್ತವೆ. ಇವ್ರು ಏನಾರ ನಟ್ಟು ಬೋಲ್ಟ್ ಎಷ್ಟು ಗಿಮಿಕ್ ಮಾಡೇ ಮಾಡ್ತಾರೆ ಅಂತ ನನ್ನ ಪ್ರಕಾರ. ಯಾಕೆಂದ್ರೆ ಎಲ್ಲ ಹಂಗೆ ಆಗಕ್ಕೆ ಚಾನ್ಸಸ್ ಇಲ್ಲ. ಇಲ್ಲೇ ಪಂಚರ್ ಅಂಗಡಿ ತಾಗ ಯಾಕೆ ಪಂಚರ್ ಆಗ್ಬೇಕು? ಮತ್ತೆ ಇಲ್ಲೇ ಟೋಲ್ ಇರೋದು. ಜಸ್ಟ್ ನೋಡ್ರಿ, ಅಲ್ಲಿ ಕಾಣ್ತಾ ಇತ್ತಲ್ಲ, ಅದೇ ಟೋಲ್ ಇರೋದು. ಜನ ಏನಂತ್ರಾಗೆ ತಿನ್ನಕ್ಕೆ ಆಸೆ ಪಡ್ತಾರ ಒಂದು ಗೊತ್ತಾಗಲ್ಲ. ಅವಾಗಲೇ ಉಜ್ಜಿದಾಗ್ಲಿಲ್ವಾ? ಒಳ್ಳೆ ಕಲೆಕ್ಷನ್ ಅಂತ ಇವಾಗ. ನೋಡು, ಇಲ್ಲಿ ಟೀ ಅಂಗಡಿ ಇಲ್ಲ, ಲಾರಿಗಳು ಹಾಕಕ್ಕೆ. ಆ ಕಡೆಗೆ ನೋಡು, ಆ ಕಡೆಗೆ ಒಂದು, ಈ ಕಡೆಗೆ ಒಂದು. ಹಿಂಗೆ ಕಲೆಕ್ಷನ್ಗಳು. ಬಾ, 100ಕ್ಕೆ 100 ಅಲ್ವಾ ಕೆಲಸ ಇವ್ರದೆ. ಡೌಟೇ ಬೇಡ. ಏನು ಮಾಡಕ್ಕಾಗಲ್ಲ ಬಿಡು. ಅವ್ರಿಗೆ ಗೊತ್ತಿಲ್ಲದಕ್ಕೆ ಮಾತಾಡ್ತಾ ಇದೀವಿ, ಅವ್ರಿಗೆ ಕನ್ನಡ ಬರಲ್ಲ. ಎಷ್ಟು ಚಿಕ್ಕಲ್ ಗ್ರೋಳ ಇದು? 60. ಜಾಸ್ತಿ ಗ್ರೋಳ ಅಂತೂ ಇಂತೂ ಕೊನೆಗೆ ಪಂಚರು ಆಗಿದ್ನ ಸರ್ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೊರಟಿದೀವಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ಒಂದು ವ್ಯೂಸ್ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಯಾಕೆ ಹೊಟ್ಟೆ ಉರಿಸ್ತೀರ ನಮ್ದ? ನಾನು ಡೈಲಿ ಎಡಿಟ್ 2 ಅವರ್ 3 ಅವರ್ ಎಡಿಟ್ ಆಗುತ್ತೆ ಒಂದು ವಿಡಿಯೋ ಎಡಿಟ್ ಮಾಡಕ್ಕೆ. ಈ ಟ್ರಿಪಲ್ ಜರ್ನಿಲಿ ಎಡಿಟ್ ಮಾಡ್ಕೊಂಡು ಓಡ್ತಾ ಇದ್ನಲ್ಲ, ಅದಕ್ಕೊಂದು ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ, ಒಳ್ಳೇದಾಗ್ಲಿ ನಿಮ್ಗೆ. ಎಣ ಸುಡೋ ಘಾಟು ಅಲ್ಲಿ ಯಾರೋ ಸುಡ್ತಾವ್ರ ನೋಡ್ರಿ, ಜನವರಲ್ಲ ಅಲ್ಲಿ. ಇವೆಲ್ಲ ಸುಡೋಕೆ ಒಟ್ಟಿರೋದು ಎಣ ಸುಡೋಕೆ. ಗೈಸ್, ಅಯೋಧ್ಯೆ ಹೋಗೋ ರೋಡಲ್ಲಿ ಸುಮಾರು ಒಂದು 4ರಿಂದ 5 ಕಿಲೋಮೀಟರ್ ಅಷ್ಟು ಇದಾಗಿರೋದು. ಗಾಡಿ ಲಾರಿಗಳು ನಿಂತಿರೋದು ನೋಡ್ರಿ. ಅಲ್ಲಿ ನಿಂತವಲ್ಲ, ಏಕ ಫುಲ್ಲು. ಅಯ್ಯೋ, ಎಷ್ಟೋ ಒಂದು ಅಮ್ಮಮ್ಮ ಅಂದ್ರೆ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಮೇಲೆ ನಿಂತವೆ. ಹೆಂಗೆ ಹೋಗೋದೆ ಈಗ? ಗೈಸ್ ಇವಾಗ ಟೈಮ್ ಬಂದು 7:30. ಇವಾಗ ಅಯೋಧ್ಯೆಯಿಂದ 150 ಕಿಲೋಮೀಟರ್ ಐತೆ.
ನಿನ್ನೆ ಉಜ್ಜಯಿನಿ ಮಹಾಕಾಳೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದು ನೈಟ್ 12 ಗಂಟೆಗೆ ಬಿಟ್ಟಿರೋದಲ್ಲಿ ಬೆಳಗ್ಗೆಯಿಂದ ತಕ್ಕ ಜರ್ನಿ, ಬೆಳಗ್ಗೆಯಿಂದ ತಿರುಗಿ ಸಾಯಂಕಾಲ ಈಗ ಇಲ್ಲಿಂದ ತಕ್ಕ ಜರ್ನಿ. ಈಗ ಇಲ್ಲಿಂದ ಇನ್ನೂ 150 ಕಿಲೋಮೀಟ್ರ್ ಹೋಗಬೇಕು. ನೈಟ್ ಒಂದು 10-10:30 ಹೋಗಿ ಆಲ್ಟ್ ಆಗ್ತೀವಿ. ಬೆಳಗ್ಗೆ ದರ್ಶನನೇ ಅಲ್ಲಿ. ಲೆಟ್ಸ್ಕೋ, ಈಗ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ. ಇದೇ ಹೋಟ್ಲಲ್ಲಿ ಇವಾಗ ಊಟ ಮಾಡಿಕೊಂಡು ಕಾಫಿ ಕುಡಿದು ಜಸ್ಟ್ ಹೊರಡ್ತೀವಿ. ಹೋಗ್ಬೇಕು ಇವಾಗ, ಕಾಫಿ ಕುಡಿದು ಹೋಗೋದು. ಗಾಡಿ ಯಾಕೋ ಆನ್ ಮಾಡೇ ಬಿಟ್ಟು ಹೋಗಿದಾರಲ್ಲ ಗೈಸ್, ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ. ಇದು ಅಯೋಧ್ಯೆ ಇಲ್ಲೇ ಕಂಡೋಗ್ಬಿಟ್ಟಿದ್ದ 100 ಕಿಲೋಮೀಟ್ರ್ ಇಲ್ಲೇ ಏ ಮಗ, ಈಟ್ ಹೆಂಗೈತೆ ಮಗ, ಈಟು ಗೈಸ್. ಟೆಂಪೋದೊಳಗೆ ಕುತ್ಕೊಳಕ್ಕಾಗ್ತಿಲ್ಲ, ಕಾರೊಳಗೆ ಇದ್ರೊಳಗೆ ಟಿ ಟಿ ಒಳಗೆ ಕುತ್ಕೊಳಕ್ಕಾಗ್ತಿಲ್ಲ, ಫುಲ್ ಕಾಲೆಲ್ಲ ಈಟು. ಈಗ ಕೆಳಗೆ ಇಳಿದ್ರು ಒಂದು ಗಾಳಿ ಅವಿಲ್ಲ, ಏನೋ ಒಂದು ಬಿಸಿ ಏನೋ ತಿನ್ನೋದ್ರೆ ಅಲ್ಲೇ ಸೆಕೆಂಡರಿ ಕಿತ್ಕೊಂಡಿರುತ್ತೆ. ಒಳಗೆ ಇನ್ನೂ 2-3 ದಿನ ಏನು ಚಿತ್ರಾನ್ನ ಹಾಕ್ತೀವೋ ಗೊತ್ತಿಲ್ಲ. ಒಟ್ಟಾಗಿ ಎಂಜಾಯ್ಮೆಂಟ್ ಅಂತ ಹೋಯ್ತೆ, ಮೈನ ಬೀಳ್ತಿದ. ಈಗ ಯಾಕೋ ಇವತ್ತಿಲ್ಲ ಶುರುವಾಗಿರೋ ಸೆಕೆ, ಅದೇನಾಗುತ್ತೋ ಗೊತ್ತಿಲ್ಲ, ನೋಡೋದು ಏನಾಗುತ್ತೆ. ಡ್ರೈವರ್ ಅಂತೂ ಆರಾಮಾಗಿ ಮಲ್ಕೊಂಡವ್ರಿ, ಡ್ರೈವರು ಓನರು. ಗೈಸ್ ಇವಾಗ ನೈಟು 12:30. ಇವಾಗ ಬಂದು ನಾವು ಜಸ್ಟ್ ರೀಚ್ ಆಗಿದ್ದೀವಿ. ಈಗಿನ ಇರೋದು ಟಿ ಟಿಯಿಂದ ಜಸ್ಟ್ ಎಲ್ಲ ಈಗ ಇಳಿದ ಜಾಗ ನೋಡ್ತಾವ್ರೆ. ಇದು ಯಾವುದೋ ಒಂದು ಗ್ರೌಂಡ್ಗೆ ಹಾಕೊಂಡಿದೆ ಗಾಡಿ ಸೇಫಾಗಿರ್ಬೇಕು. ಮ್ಯಾಗಡೆ ಐಟಮ್ ಇದಾವೆ ಅಂತ ನೋಡೋದು ಮುಂದೆ ಏನಾಗುತ್ತೆ ಅಂತ. ಸಂತೂ ಇಂದ ನಮ್ಮ ಡ್ರೈವರ್ ಅಣ್ಣ ಕರ್ಕೊಂಬಂದು ಟಿ ಟಿಯಿಂದನ ನಮಗೆ ಅಯೋಧ್ಯೆಗೆ ಬಿಟ್ಟೈತೆ. ಅವ್ರಿಗೆ ಒಂದು ಟ್ಯಾಂಕ್ಸ್ ಕಣಪ್ಪ, ನಿಮಗೂ ಒಂದು ಟ್ಯಾಂಕ್ಸು. ಕೈ ಕೊಡ್ರಿ, ಈಗ ಆಮೇಲೆ ಸಿಗ್ತೀನಿ. ಈಗ ನನಗೆ ಚಾರ್ಜರ್ ಕೊಡಿ. ಈಗ ಬೈ. ಗೈಸ್ ಇವಾಗ ರೂಮ್ ಮಾಡಿ ರೂಮಿಗೆ ಬಟ್ಟೆ ಎಲ್ಲ ಇಟ್ಕೊಂಡು ಈಗ ಮ್ಯಾಗಡೆ ಐಟಮ್ ಇದೆಯಲ್ಲ ಅದನ್ನ ತಿರ್ಗಿ ಕೆಳಗಡೆಗೆ ಶಿಫ್ಟ್ ಮಾಡಬೇಕು. ಕೋತಿಗಳವಂತೆ ಎಲ್ಲ ಕಿತ್ತಾಗ್ತಾವಂತೆ, ಅದಕ್ಕೆ ಎಲ್ಲದನ್ನೂ ಶಿಫ್ಟ್ ಮಾಡಿ ಹೋಗಿ ಮಲ್ಕೋಬೇಕು. ಅಲ್ಲೇ ಕೋತಿ ಅಲ್ಲಿ ಬಂದು ನಿಂತೈತಲ್ಲ. ದಿ ನೆಕ್ಸ್ಟ್ ಡೇ ಗೈಸ್ ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಟಿ ಟಿ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿಂದ ನಾವು ಅಯೋಧ್ಯೆಗೆ ಇನ್ನೂ 1 ಕಿಲೋಮೀಟ್ರ್ ಆಗುತ್ತೆ ಹೋಗಬೇಕು. 1 ಕಿಲೋಮೀಟ್ರಿಂದನೇ ನಾವು ರೂಮ್ ಮಾಡ್ಕೊಂಡು ಮಲ್ಕೊಂಡು ಇವಾಗ ಎದ್ದಿರೋದು. ಆಮೇಲೆ ಈಗ ಹೋಗ್ಬಿಟ್ಟು ದರ್ಶನ ಮಾಡ್ಬೇಕಲ್ಲ ಹೋಗಿ. ಈಗ 6 ಗಂಟೆ 5:30-6 ಗಂಟೆಗೆ ದರ್ಶನ ಶುರು. ಈಗ 6:30-7 ಗಂಟೆ ಆಗೈತೆ ಟೈಮು. ಜನ ಜಾಸ್ತಿ ಅಂತ ಹೇಳೋರೆ, ನನಗೂ ಗೊತ್ತಿಲ್ಲ. ನೋಡೋಣ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಫೋನ್ ಅಂತೂ ಅಲ ಇಲ್ಲ ಅಲ್ಲಿಗೆ, ಒಳಗಡೆ ಈಚೆ ಕಡೆ ಹೋಗ್ಬೇಕು. ಅಲ್ಲೇ ಇಕ್ಬಿಟ್ಟು ಈಗ ಇಲ್ಲೇ ಟಿ ಟಿ ಹತ್ರನೇ ಬಿಟ್ಟು ಹೋದ್ರೆ ನಮಗೆ ಅಲ್ಲಿ ಫೋಟೋ ಗಿಟೋ ತಗೊಳಕ್ಕಾಗಲ್ವಲ್ಲ. ಇಲ್ಲಿ ಟಿ ಟಿನೇ 1 ಕಿಲೋಮೀಟ್ರ್ ಬಿಟ್ಟು ಹೋಗ್ಬೇಕು ನಾವು. ಅದಕ್ಕೋಸ್ಕರ ಗೈಸ್ ಇನ್ನೊಂದು ಮಾತು, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಸುಮಾರು ಈಗ ಒಂದು 15 ದಿವಸ ಆಗಿರ್ಬೋದು ಅಷ್ಟೇ. ಒಂದು 4-5 ವೀಡಿಯೋ ಬಿಟ್ಟಿದ್ದೀನಿ. ಈ ಟ್ರಿಪ್ಪಲ್ಲಿ, ಈ ಜರ್ನಿಲಿ ನಾನು ಒಂದು ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು 2-3 ಅವರ್ ಎಡಿಟ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ ಅಂದರೆ ನಾನೇ ಗ್ರೇಟು. ಏನೋ ಒಂಥರ ನನಗೆ ಏನು ವೀಡಿಯೋ ಮಾಡ್ತಾಯಿದ್ದೀನ ಬಿಡ್ತಾಯಿದ್ದೀನ, ಯಾವ ವೀಡಿಯೋ ಆಗ್ತಾಯಿದೆ ನಿಜವಲ್ಲೂ ಏನೋ ಗೊತ್ತಿಲ್ಲ. ಮನೆ ಹತ್ರ ಹೋಗಿ ಫ್ರೀಯಾಗಿ ನೋಡ್ಕೋಬೇಕು ಏನೇನು ವೀಡಿಯೋಗೆ ಬಿಟ್ಟಿದ್ದೀನಿ ಅಂತ. ಎಡಿಟ್ ಮಾತ್ರ ಮಾಡ್ತೀನಿ, ನೋಡ್ತೀನಿ. ಆದರೂ ಮೇನ್ ಏನೇನು ನೋಡಬೇಕು ಎಲ್ಲ ನೋಡಿ ಅಷ್ಟು ಎಡಿಟ್ ಮಾಡಾಕ್ತಾ ಇರೋದು. ಇನ್ನು ಕನ್ಫರ್ಮ್ ಎಡಿಟ್ ನಾನು ಮಾಡಿಲ್ವ ಅಂತ ನನಗೆ ನಂಬಿಕೆ. 2 ಅವರ್ 3 ಅವರ್ ಟೈಮ್ ಆದ್ರೂ ಆ ಥರ ಜರ್ನಿ. ಈಗ ನೆನ್ನೆ ವೀಡಿಯೋ ಇವತ್ತು ಎಡಿಟ್ ಮಾಡಬೇಕು, 2-3 ಅವರು. ತಿರ್ಗಾ ಇನ್ನೊಂದು ದೇವಸ್ಥಾನ ಇರುತ್ತೆ ವಿಸಿಟ್, ಅಲ್ಲಿ ತಿರ್ಗಾ ಅದನ್ನು ವೀಡಿಯೋ ಮಾಡಬೇಕು. ತಲೆ ಕೆಟ್ಟು ಚಿತ್ರ ನಡೆದೋಗುತ್ತೆ ವೀಡಿಯೋ ಮಾಡೋದು, ಅದಲ್ಲ. ಆಮೇಲೆ ನಾನು ಏನೋ ಪ್ಲೇಸ್ಗಳು ತೋರಿಸೋಲಾಗೋ ಅದಲ್ಲ. ನಾನು ಮಾಡ್ತಾ ಇರೋದು ಊಟ ಇರ್ಬೋದು ಅಥವಾ ಒಂದು ಕಾಮಿಡಿನೇ ಇರ್ಬೋದು, ಲೈಫ್ ಸ್ಟೈಲ್ ಅಷ್ಟೇ ಮಾಡ್ತಾ ಇರೋದು. ನಾನು ಈಗ ಶುರು ಮಾಡಿದ್ದೀನಿ, ಆದಷ್ಟು ಬೇಗ ಚೆನ್ನಾಗಿ ಮತ್ತೆ ಬರ್ತೀನಿ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಷ್ಟೇ ಮಾಡಿದ್ದೀನಂತ ಇನ್ನು ಮುಂದಕ್ಕೆ ಮಾಡೋದು ದೊಡ್ಡದ, ಅದೇ ಕಾರಣಕ್ಕೂ ಬಿಡಲ್ಲ, ಮಾಡ್ತೀನಿ. ಇವತ್ತು ನನಗೆ ನನ್ನ ವೀಡಿಯೋ ನೋಡೋದಲ್ಲ, ನಮ್ಮ ಹುಡುಗರಲ್ಲ, ಇವನು ಮಾತಾಡ್ತವನ ಕ್ಯಾಮ್ರಾದ ಹತ್ರ ಅಂತ ಕನ್ಫ್ಯೂಸ್ ಆಗ್ಬಿಟ್ಟವ್ರಿ. ನನಗೂ ಅದೇ ಇರೋದು. ಆದರೂ ನುಗ್ಬಿಟ್ಟು ಇನ್ನೇನು ಹಿಡಿಯೋಕ್ಕಾಗಲ್ಲ ಬಿಟ್ಟು ನಾನು ವಿಡಿಯೋ ಮಾಡೋದೆ. ಕಾನ್ಫಿಡೆನ್ಸ್ ಇದೆ, ಕಾನ್ಫಿಡೆನ್ಸ್ ಇರೋದಕ್ಕೆ ಮಾಡ್ತಾ ಇರೋದು. ಕಾನ್ಫಿಡೆನ್ಸ್ಗೆ ಸ್ವಲ್ಪ ಒಂದು ಎನರ್ಜಿ ಬೂಸ್ಟ್ ಬೇಕಾಗಿತ್ತು ನನಗೆ. ಆ್ಯಕ್ಚುಲಿ ನಮ್ಮ ಹುಡುಗರು ಟ್ರಿಪ್ಪಿಗೆ ಬಂದಿರೋರೆಲ್ಲ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿರು ಅಂತಂದರೆ ವಿಡಿಯೋ ಮಾಡುವಂತಲ್ಲ, ನಾನು ವಿಡಿಯೋ ಪಡೆ ಮಾಡ್ತಿದ್ದೀನಿ, ಅವರು ಆ ವಿಡಿಯೋದಲ್ಲಿ ಮಾತಾಡೋದು ಸ್ವಲ್ಪ ಅಂದರೆ ಏನೋ ಒಬ್ಬ ವೈಯಕ್ತಿಕ ಏನಾದ್ರು ಮಾಡ್ಕೊಳಪ್ಪ ಅಂತ ಆ ಥರ ಬಿಡಲ್ಲ ನನಗೆ. ಅದಕ್ಕೋಸ್ಕರ ಯಾವ ರೀತಿ ಚೆನ್ನಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಇಲ್ಲಿ ವೀಡಿಯೋ ಮಾಡು ಅಂತೇಳಿ ಮಾಡಿಸ್ಕೊಂಡು ಎಲ್ಲ ಮಾಡ್ತಿದ್ದೀನಿ ನಾನು. ಅವ್ರು ಎಲ್ಲಾದರೂ ಮಾಡ್ತಾಯಿದ್ದೆ, ಬಟ್ ಅದೇ ತುಂಬ್ಕೊಂಡು ನನ್ನ ವೀಡಿಯೋದಲ್ಲಿ ಯಾರು ಹೆದರ್ಕೊಂಡಂಗೆ ಅವರು ಮಾತಾಡ್ಕೊಂಡು ಕಾನ್ಫಿಡೆನ್ಸ್ ಕೊಟ್ಕೊಂಡು ಎಲ್ಲ ಬಂದಿದ್ದಾರೆ. ನಡಲಿ ಮುಂದಕ್ಕೆ ಇದಕ್ಕಿನ್ನ ಕ್ರೇಜಿಯಾಗಿ ವ್ಲಾಗ್ ಮಾಡೋಣ. ಒಳ್ಳೆ ನನಗೆ ಎಂಟರ್ಟೈನ್ಮೆಂಟ್ ವಿಡಿಯೋ ಆಗಿರ್ಬೇಕು ನಂದು ಅಂತ ಅಷ್ಟೇ. ನನ್ನ ವಿಚಾರದಲ್ಲಿ ಏನೋ ಒಂದು ಮಾತು, ಒಂದು ಎಂಟರ್ಟೈನ್ಮೆಂಟ್, ಒಂದು ಖುಷಿ ಸಂತೋಷ ಇರಬೇಕು ಅನ್ನೋದೊಂದು ವೀಡಿಯೋ ಮಾಡ್ತಾ ಇರೋದು. ಅದಕ್ಕೋಸ್ಕರ ಲೆಟ್ಸ್ ಗೋ, ಹೋಗೋಣ. ಏನಾಗುತ್ತೆ ಮುಂದೆ ನೋಡಿ
ಪ್ರಯತ್ನ ಪಡೋಣ. ಯಾವ್ಯಾವ ಥರ ವೀಡಿಯೋ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ನೋಡೋಣ. ಯಾವ ಥರದ ಒಟ್ಟಿಗೆ ಎಂಟರ್ಟೈನ್ಮೆಂಟ್ ಇರಬೇಕಷ್ಟೇ. ನನಗೆ ನನ್ನ ಬ್ಲಾಗಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು. ಬಟ್ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಐತೆ, ಬೆಳಿತೀನಿ. ಅದೇ ಕಾರಣಕ್ಕೆ ಯಾರನ್ನ ಕೇಳಿ ಬೆಳೆಯೋಲ್ಲ, ಒಬ್ಬನೇ ಆರಾಮಾಗಿ ನಿಧಾನ ಕೂಲಾಗೆ ಬೆಳೆಯೋಣ ಅಷ್ಟೇ. ಲೆಟ್ಸ್ ಗೋ. ಗೇರ್ ಕೋತಿಗಳ ಕಾಟ ಹೆಚ್ಚಾಗಿದೆ. ಏನಪ್ಪ ಎಲ್ಲ ಹಿಂಗೆ ನಿಂತಿದ್ರ? ಶ್ರೀರಾಮಚಂದ್ರ ಹಾನಪ್ಪ, ಇಲ್ಲ ಅನ್ನಕತ್ತ ಬದಪ್ಪ ಕಾಪಾಡು ಬಂದ್ಬಿಟ್ರು. ಏನೇನು ಆಯ್ತು ಬಿಡು ಸಾಕು. ಬೈ ಬಾಯ್. ಹೆಂಗವ ನೋಡ್ರಪ್ಪ. ಗೈಸ್, ಅಕ್ಕಪಕ್ಕ ಏರಿಯಾಗಳು ನೀಟ್ನೆಸ್ ಫುಲ್ ಕಮ್ಮಿ. ದಾರಿನೂ ಅಷ್ಟೇ, ಎಲ್ಲರೂ ಅಷ್ಟೇ. ಒಂದು ಚೂರು ಏನು ಶ್ರೀರಾಮ ಮಂದಿರಕ್ಕೆ ಹೋಗ್ತಾ ಇದ್ವಿ ಈಗ. ಆಗ ಏರಿಯಾ ಮಾತ್ರ ಮಿಕ್ಕಿದ್ದೆಲ್ಲ ನೋಡ್ರಿ ಈ ಥರ. ಚಾಯ್ 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 ಒಂದಣ ಚಾಯ್ ಚಾಯ್ टी 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 ಟೀ 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 हमारा कर्नाटक में टी ಇಲ್ಲಿ चाय ಚಾಯ್. ಎಷ್ಟು ಟೀ ಕುಡಿತಾ ಇದ್ದೀವಿ. ಈ ಟೀ ಕುಡಿದು ಹೊರಡಬೇಕು. ಇಲ್ಲಿಂದ 200 ಮೀಟ್ರ್ ಅಷ್ಟೇ ಶ್ರೀರಾಮ ದೇವಸ್ಥಾನ. ಅದಕ್ಕೆ ಟೀ ಕುಡಿದ ಟೀ ನಿಂತಿದ್ದೀವಿ. ಟೀ ಕುಡಿದು ಹೊರಡೋದೆ. ಸೆಕೆ ಎಷ್ಟೈತೆ ಅಂದರೆ ನೋಡ್ರಿ. ಅಣ್ಣವ್ರನ್ನ ಮಗ ತೋರ್ಸೋಣ. ಮಗ ತೋರಿಸ್ರಿ. ಅಷ್ಟೊಂದು ಸೆಕೆ ಇರೋದಿಲ್ಲ, ಹುಡುಗಾಟಲ್ಲ. ಸಿಕ್ಕಾಪಟ್ಟೆ ಸೆಕೆ. ರಾತ್ರಿ ಮಳೆ ಹೋಯ್ತೈತೆ ಜೋರಾಗಿ. ಆ ಮಳೆ ಹೋಯ್ದ್ರೂ ಸೆಕೆ ಬಿಡಲ್ಲ. ಫುಲ್ ಸೆಕೆ ಅನ್ಕೊಳ್ಳಿ. ಮಳೆ ಹೋಯ್ದಿಲ್ಲ ಅಂದ್ರೆ ಇದ್ದಿದ್ದು ಹೇಳೋಕ್ಕಾಗಲ್ಲ. ಗಾಳಿಯ ಬೇಡಲ್ಲ, ನಿಂತಿರ್ತವೆ ಆ ಥರ. ಸೊ ಅಲ್ಲಿಂದನೂ ಲೈನೇ. ಅಲ್ಲಿಂದ ನನ್ನ ಪ್ರಕಾರ ಇಲ್ಲೂ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು ಅಂದ್ಕೊಂತೀನಿ ಈ ಲೈನಿಂದ. ಹೋಗೋಣ ಬನ್ನಿ. ಫೋನ್ನ ಇಲ್ಲಿ ಕೊಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೇಕು. ಇದೇ ಎಂಟ್ರೆನ್ಸು. ಗೈಸ್, ಇವಾಗ ಶ್ರೀರಾಮ ದರ್ಶನ ಮುಗಿಸ್ಕೊಂಡು ಜಸ್ಟ್ ಈಗ ಈಚೆ ಕಡೆ ಬಂದು ಹೋಗ್ತಾ ಇದ್ದೀವಿ. ಲೇಟ್ಸ್ ಒಳಗಡೆ ದರ್ಶನ ಹೆಂಗನ್ನಿಸ್ತು? ತುಂಬ ಚೆನ್ನಾಗಿದೆ. ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಸಿಕ್ಕಾಪಟ್ಟೆ ಸೆಕೆ, ಅದೊಂದೇ ಬೇಜಾರು, ಏನಿಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಡೀತಾ ಇದೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ತುಂಬ ಸೆಕೆ. ಅದು ಸಂತೋಷ. ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಇಲ್ಲಿಗೆ ಅಂತ ಹೇಳ್ತೀನಿ. ಚಪ್ಪಲಿನ ಈ ಥರ ಹಾಕ್ಸಿ ಚೀಲಕ್ಕೆ ಹಾಕಿ ಇಕ್ಕಿ ಹೋಗ್ಬೇಕು. ಇವಾಗ ಚಪ್ಪಲಿ ಟೋಕನ್ ಕೊಟ್ಟು ಚಪ್ಪಲಿ ಹಾಕೊಂಡು ಹೋಗ್ತಾ ಇದೀವಿ. ಹೋಗೋಣ. ಆಗ ಶ್ರೀರಾಮನ ದರ್ಶನ ಮಾಡ್ಕೊಂಬಂದು ದರ್ಶನ ಮಾತ್ರ ಸಖತ್ತಾಗಾಯ್ತು. ಸೆಕೆಂಡ್ ಅಂತ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಖುಷಿಯಾಗಿ ಚೆನ್ನಾಗಾಯ್ತು. ದೇವಸ್ಥಾನದ ಪ್ರಸಾದ ಕುಂಬಳಕಾಯಿ ಕಿಚಡಿ ಕೊಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಈಗ ತಗೊಂಡು ತಿಂತಾ ಇದ್ದೀವಿ. ತಿಂದ್ಬಿಟ್ಟು ಹೊರಡೋದೆ ನೆಕ್ಸ್ಟ್. ಅಯೋಧ್ಯ ಸರ್ಕಲಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಏನು ಫುಲ್ ಸರ್ಕಲ್ ಏನಿಲ್ಲ, ಸಿಕ್ಕಾಬಿಟ್ಟೆ ಕಾವು. ಮುಂದೆ ಹೇಳೋದು ನನ್ನಿಂದ ಏನೂ ಹೇಳಲ್ಲ. ಹಿಂಗೈತೆ ನೋಡಿ. ಇದೇ ಥರದ ಆಟೋಗಳು ಫುಲ್ ಎಲ್ಲ ಚಾರ್ಜರವೇ ಅಂತ ಹೋಗ್ತಾ ಇದೆ. ಗೈಸ್, ದರ್ಶನದಲ್ಲಿ ಏನು ಅಂತಂದರೆ ಪೊಲೀಸ್ಗಿನ್ನ ಮಿಲಿಟ್ರಿ ಫುಲ್ಲು ಸೆಕ್ಯೂರಿಟಿ ಅನ್ಕೊಳ್ರಿ. ಫುಲ್ ಹೈ ಲೆವೆಲ್ ಸೆಕ್ಯೂರಿಟಿ. ಒಂದೇ ಮಿಲಿಟ್ರಿನೇ ಜಾಸ್ತಿ ಇರೋದು ಒಳಗಡೆ. ಏನು ಕಿಮಿಕ್ ಅನ್ನಂಗಿಲ್ಲ. ನಾನು ದರ್ಶನ ಮಾತ್ರ ಒಂದು ಅರ್ಧ ಗಂಟೆ ಆಗೋದು. ಎಷ್ಟೇ ಜನ ಇದ್ರು ಅಷ್ಟು ರಿಸ್ಕ್ ಹಿಡ್ಕೊಂಡು ಬಿಟ್ಟು. ಅಯೋಧ್ಯೆ ಹನುಮಾನ್ ಟೆಂಪಲ್ ದರ್ಶನ್ ಹೋಗಿ. JCB ಸಣ್ಣ JCB ನಮ್ಮ ಕಡೆಗೆ ಇಲ್ಲ ನೋಡ್ರಿ. ಆ ಕಡೆಗೆ ಎಷ್ಟೇ ಐತಿ. ಈ ಕಡೆಗೆ ತೀರಾ ಸಣ್ಣ JCB. कर्नाटक का फेमस यूट्यूबर है। हाँ? कौन? कर्नाटका। मी तुम फेमस हो? फुल फेमस हो गई। वो इसमें यूट्यूबर है। कौन में लगा? यूट्यूबर है। और मैं? हाँ, फेमस है कर्नाटका फेमस मलेश पटेल। आप फेमस हो? फेमस यू मी हाँ, वही मैं फेमस हो गई। हाँ, तो ये लेके जाओ फेमस करने के लिए और फेमस। हाँ, नहीं है ये ले जाओगे और फेमस हो गया। हाँ, ನೀನೇನು ಹೇಳ್ತಿಲ್ಲ. 110% और हो गए फेमस आप। ಹಾಂ 110%। ಹಾಂ, ಆಗೆ ಆಗ್ತೀನಿ.
ऑल इंडिया फेमस ಐ ಆಮ್ ಆಲ್ ಇಂಡಿಯಾ ಫೇಮಸ್ ಆಗ್ತೀನಂತೆ अभी आपने बोला कर्नाटका फेमस ಹಾ ಕರ್ನಾಟಕ ಫೇಮಸ್ मैं बोल रहा हूँ ऑल इंडिया फेमस हो जाओ ಆಗ್ತೀನಿ ಅಂತ ये लेके जाएंगे ಬರೀ ಕರ್ನಾಟಕ ಅಲ್ಲ ಆಲ್ ಇಂಡಿಯಾ ಫೇಮಸ್ ಆಗ್ತೀಯ ಅಂತ ಹೇಳ್ತಾರ ಅವ್ರು ಹೆಂಗೆ ಪಟೇಲ್ರು ಗೊತ್ತ ಬೇಡಪ್ಪ ಸ್ವಾಮಿ 40 ರೂಪಾಯಿ ಹೇಳಿರು 25 ರೂಪಾಯಿ ಹೇಳಿರು ಈಗ 5 ರೂಪಾಯಿ ಹೇಳ್ತಾವ್ರೆ ಬೇಡ ತೀರ್ಮಾನ ಜೈ ಶ್ರೀರಾಮ್ ಜೈ ಶ್ರೀರಾಮ್ बिक नहीं रहा सब जय श्री राम बोल रहे हो जय बिक नहीं रहा है ಇನ್ನೊಂದ್ರಿಗೆ ಬರ್ತೀನಿ ಫೇಮಸ್ ಆದ್ಮೇಲೆ ಇಂಡಿಯಾ ಆಲ್ ಇಂಡಿಯಾ ಫೇಮಸ್ ಕರೋ ಅವಾಗ ಬರ್ತೀನಿ ವಾಪಸ್ ಓಕೆ ಜೈ ಶ್ರೀರಾಮ್ ಗೈಸ್ ಬಿಸಿಲು ಹೊಡಿತಾ ಐತೆ ಅಂದರೆ ನಗ್ಸಾರು ಹೊಡಿತಿಲ್ಲ ನನ್ನ ಮಗನೇ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಬಿಸಿಲು ಹೊಡಿತಾ ಐತೆ ಅಂತ ಯಾರು ಏನು ಮಾತಾಡಂಗೆ ಇಲ್ಲ ಬಿಸಿಲು ಬಗ್ಗೆ ಹೆಚ್ಚಾಯ್ತು ಬಿಸಿಲು ಮಾತ್ರ ಎಷ್ಟು ಹೋದ್ರೆ ನಮ್ಮ ಕೈಲಂತೂ ಆಗಲ್ಲ ಬಿಡಿ ಆ ಥರ ಸಿಕ್ಕಾಬಟ್ಟೆ ಏನಣ್ಣ ಈ ಸೆಕೆಗೆ ಇರೋಕ್ಕಾಗತ್ತಾ ದೆಗೆ ಫುಲ್ಲು ದೆಗೆ ಅನ್ಕೊಂಬಿಡಿ ಮೈಯೆಲ್ಲ ನೆಂದೋಯ್ತಲ್ಲ ಯಾರು ಹೇಳ್ಕಂತ ಇಲ್ಲ ಅಷ್ಟೇ ಹೇಳ್ಕೊಂಡ್ರಿ ಇನ್ನೇನು ಒಂದೇ ಒಂಚೂರು ಗಾಳಿ ಆಡ್ತಿದ್ದು ಅರ್ಥ ಸಿಕ್ಕಾಪಟ್ಟೆ ಸೆಕೆ ಇನ್ನು ಕಾಶಿ ಹೆಂಗಿರುತ್ತೋ ಈಗ ಜಸ್ಟ್ ಈಗ ಏನೋ ನೋಡೋಣ ಏನಾಗುತ್ತೆ ಕಬ್ನಾಲ್ ಕುಡಿಯೋಕೆ ಬಂದಿದ್ದು ಅಥವಾ ಕಬ್ನಾಲ್ ಅಂತೀನಿ ಪೈನಾಪಲ್ ಜ್ಯೂಸು ಇವಾಗ ಕುಡಿದು ಹೊರಡ್ಬೇಕು ಮಧ್ಯದಲ್ಲಿ ಬಾದಾಮಿ ಹಾಲು ಕುಡಿತಾ फुल फ्री 40 440 हो गया 480 हो रहा ಇವಾಗ ಬಾದಾಮಿ ಹಾಲು ಕುಡಿದು ಹೊರಟಿದ್ದೀವಿ